ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ, ವಿಜಯನಗರ, ಬೆಂಗಳೂರು ಇವರ ಪುನರಾರಂಭಿಸಲಾದ ಬ್ಯಾಂಕಿಂಗ್, RRB, SSC ತರಗತಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ದಿವಸ ನಾವು ಸ್ಟ್ಯಾಟಿಕ್ GK ಭಾಗದ ಒಂದು ಪಾಠವನ್ನು ನೋಡ್ತಾ ಇದ್ದೀವಿ. ನಿಮಗೆ ಈಗಾಗಲೇ ಇಲ್ಲಿ ನೋಡಿ ಗೊತ್ತಾಗಿದೆ, ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಇರುವಂತಹ ಹುಲಿ ಮೀಸಲು ಅರಣ್ಯಗಳು ಅಥವಾ ಪ್ರದೇಶಗಳ ಬಗ್ಗೆ ಕಲ್ತ್ಕೊಳ್ತೀವಿ. ಸ್ನೇಹಿತರೆ, ಇಲ್ಲಿ ನಾವು ಭಾರತದ ಭೂಪಟದೊಂದಿಗೆ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ರಿಸರ್ವ್ಸ್ ಇದ್ದಾವೆ, ಎಷ್ಟು ರಿಸರ್ವ್ಸ್ ಇದ್ದಾವೆ, ಇದನ್ನು ಕೂಲಂಕಷವಾಗಿ ಇನ್ ಡೀಟೇಲ್ ಬರೆದಿದ್ದೀವಿ. ಆ ಹೆಸರುಗಳನ್ನು ಎಲ್ಲವನ್ನು ಕೂಡ ನಾವು ನೆನ್ಪಿಟ್ಕೋಬೇಕಂತಂದರೆ ಅವಶ್ಯಕತೆ ಇದೆ, ನೆನ್ಪಿಟ್ಕೋಬೇಕು. ಯಾವ ಹೆಸರನ್ನು ಕೇಳ್ತಾರೋ ಗೊತ್ತಿಲ್ಲ, ಯಾವ ರಾಜ್ಯಕ್ಕೆ ಮ್ಯಾಚ್ ಮಾಡಿ ನಾವು ನೋಡ್ಕೋಬೇಕು ಅನ್ನುವಂಥದ್ದನ್ನು ದಯವಿಟ್ಟು ಕ್ಲಾಕ್ ವೈಸಲ್ಲಿ ಓದ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇದಕ್ಕೊಂದು ನೆಮೋನಿಕ್ಸ್ ಮಾಡಿಕೊಂಡು ನೀವು ಇದನ್ನು ಓದ್ಕೊಂಡಿದ್ದೆ ಆದರೆ ತುಂಬಾ ಸಹಾಯ ಆಗುತ್ತೆ. ಸರಿ, ವಿಡಿಯೋ ಪಾಸ್ ಮಾಡಿ ಇಲ್ಲಿ ನೋಡ್ಕೊಳ್ತೀರಾ ಅಲ್ವಾ? ಈ ಪೂರ್ತಿ ಚಿತ್ರ ನಿಮಗೆ ಕಾಣಿಸಿದೆ, ಸರಿ ಅಲ್ವಾ? ಹಾಗಾದರೆ ಕೆಲವು ವಿಶೇಷತೆಗಳುಳ್ಳ ಕೆಲವೇ ಅಥವಾ ಒಂದು ಬೆರಳೆಣಿಕೆಯಷ್ಟು ಟೈಗರ್ ರಿಸರ್ವ್ಸನ್ನು ಇವತ್ತಿನ ಈ ಭಾಗದಲ್ಲಿ ಕಲ್ತ್ಕೊಳ್ಳೋಣ. ಹಾಗೆ ಮುಂದಿನ ತರಗತಿಗಳಲ್ಲಿ ಇದರದ್ದೇ ಮುಂದುವರೆದ ಭಾಗ 2, 3 ಹೀಗೆಲ್ಲ ನೋಡ್ಕೊಂಬಿಡೋಣ. ಸ್ನೇಹಿತರೆ, ಭಾರತದಲ್ಲಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಯಾವುದು, ಅತಿ ಬೃಹತ್ ಹುಲಿ ಮೀಸಲು ಅರಣ್ಯ ಪ್ರದೇಶ ಅಥವಾ ಮೀಸಲು ಅರಣ್ಯ ಯಾವುದು ಅಂತ ಹೇಳಿ ಕೇಳಿದ್ರೆ, ನಾಗಾರ್ಜುನ ಸಾಗರದ ಹತ್ತಿರ ಇರುವ ಶ್ರೀಶೈಲಂ ಟೈಗರ್ ರಿಸರ್ವ್. ಶ್ರೀಶೈಲಂ ಟೈಗರ್ ರಿಸರ್ವ್, ಸರಿ ಅಲ್ವಾ? ಶ್ರೀಶೈಲಂ ನಮಗೆಲ್ಲರಿಗೂ ಗೊತ್ತು, ಇದು ತೆಲುಗು ಪ್ರದೇಶದಲ್ಲಿ ಬರುತ್ತೆ. ಹಾಗಂದರೆ ಆಂಧ್ರ, ತೆಲಂಗಾಣ ಎರಡೂ ಕೂಡ ಹೌದಲ್ವಾ? ಮತ್ತೆ ನೋಡಿಬಿಡಿ, ಇದರ ಹೆಸರೇನಪ್ಪ? ನಾಗಾರ್ಜುನ ಸಾಗರ, ಶ್ರೀಶೈಲಂ. ಓಕೆ, ಇದರ ಫೀಚರ್ಸ್ ಏನು ಅಥವಾ ವಿಶೇಷ ಗುಣಲಕ್ಷಣಗಳು? ಲಾರ್ಜೆಸ್ಟ್ ಅಥವಾ ಬಿಗ್ಗೆಸ್ಟ್, ಅತಿ ಬೃಹತ್ತಾದ ಭಾರತದ ಹುಲಿ ಮೀಸಲು ಅರಣ್ಯ. ಯಾವ ಯಾವ ರಾಜ್ಯಗಳಿಗೆ ಸೇರುತ್ತೆ ಅಂತ ಹೇಳಿದ್ರೆ, ಇದು ಆಂಧ್ರ ಪ್ರದೇಶ, ತೆಲಂಗಾಣ ಎರಡೂ ರಾಜ್ಯಕ್ಕೆ ಸೇರುತ್ತೆ, ಎರಡೂ ರಾಜ್ಯಗಳಿಗೆ. ಯಾಕಂದರೆ ಯಾವ್ಯಾವ ಜಿಲ್ಲೆಗಳ ಮುಖಾಂತರ ಹಾದು ಹೋಗುತ್ತೆ. ಇದು ಯಾಕಂದರೆ ಈಗ ಗೊತ್ತಿದೆ ನಮಗೆ, ಇತ್ತೀಚೆಗಷ್ಟೇ ಈ ಸ್ಟೇಟ್ಸು ಜಿಯೋಗ್ರಫಿಕಲಿ ಪೊಲಿಟಿಕಲಿ ಬೇರೆ ಆಗಿದ್ದು ಅಂತ ಹೇಳಿ. ಆದ್ದರಿಂದ ಸರಿ ಅಲ್ವಾ? ಯಾವ್ಯಾವ ಜಿಲ್ಲೆಗಳು ಅಂತ ಹೇಳಿದ್ರೆ, ಕರ್ನೂಲು, ಗುಂಟೂರು, ಪ್ರಕಾಶಂ ಜಿಲ್ಲೆ, ಹಾಗೆಯೇ ಮೆಹಬೂಬ್ ನಗರ್, ನಲಗೊಂಡ, ಇದಿಷ್ಟು ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ. ಹಾಗೆ ಇದು ನಲ್ಲಮಲ್ಲ ಗುಡ್ಡಗಾಡು ಪ್ರದೇಶ ಇದೆಯಲ್ಲ, ನಲ್ಲಮಲ್ಲ ಹಿಲ್ ರೇಂಜಸ್, ಇದು ಯಾವುದರ ಭಾಗ ಅಂತಂದರೆ ಪೂರ್ವ ಘಟ್ಟಗಳ ಭಾಗ. ಇದು ಆಫ್ ಈಸ್ಟರ್ನ್ ಘಾಟ್ಸ್, ದೇ ಆರ್ ಪಾರ್ಟ್ ಆಫ್ ಈಸ್ಟರ್ನ್ ಘಾಟ್ಸ್, ನಲ್ಲಮಲ್ಲ ಹಿಲ್ ರೇಂಜಸ್. ಸೊ ಇದರ ಸುತ್ತ ಅಥವಾ ಇದರ ಮುಖೇನ ಹಾದು ಹೋಗುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಬಿಡಿ, ಸರಿ ಅಲ್ವಾ? ಹಾಗಾದರೆ ಮುಂದೆ ಹೋಗ್ತಾ ಮುಂದೆ ನಾವು ನೋಡ್ತಾ ಇದ್ದೀವಿ ಬೋರ್. ಭಾರತದ ಅತಿ ಬೃಹತ್ ನೋಡಿದ್ರಿ, ಭಾರತದ ಅತಿ ಚಿಕ್ಕದಾದ ಹುಲಿ ಮೀಸಲು ಅರಣ್ಯ ಯಾವುದು? ಇದು ಬೋರ್, ಸರಿ ಅಲ್ವಾ? ಸಫಾರಿ ಆ್ಯಂಡ್ ಫಾರೆಸ್ಟೇ, ಸರಿ ಅಲ್ವಾ? ಸಫಾರಿ ಅಂತಂದರೆ ಬೇಟೆ ನಿಷೇಧಿಸಲಾದ ಪ್ರಾಣಿ ದರ್ಶನವಾಗುವಂತಹ ಅರಣ್ಯಗಳಿಗೆ ಸಫಾರಿ ಅಥವಾ ಪ್ರದೇಶಗಳಿಗೆ ಸಫಾರಿ ಅಂತ ಹೇಳ್ತೀವಿ. ಅಲ್ಲಿ ಕಟ್ಟಾಕೋ ಹಂಗಿಲ್ಲ, ಯಾವುದೇ ಪ್ರಾಣಿಗೆ ನಿರ್ಬಂಧವಿಲ್ಲ, ಎಲ್ಲಿ ಬೇಕೋ ಓಡಾಡಬಹುದು, ಸರಿ ಅಲ್ವಾ? ಅದೇ ಮತ್ತೆ ಸಫಾರಿ. ನೋಡಿ, ಹೆಸರು ಬೋರ್ ಅಂತ ಹೇಳಿ. ಇದರ ವಿಶೇಷ ಗುಣಲಕ್ಷಣ, ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ, ರಿಸರ್ವ್ ಇನ್ ಇಂಡಿಯಾ ರಾದರ್. ಯಾವ ರಾಜ್ಯದಲ್ಲಿ ಅಂದರೆ ಮಹಾರಾಷ್ಟ್ರ. ಯಾವ ಜಿಲ್ಲೆ? ವಾರ್ಧಾ ಜಿಲ್ಲೆಯಲ್ಲಿ. ಹಾಗೆ ಇದನ್ನು ಅಧಿಕೃತವಾಗಿ ಒಂದು ಹುಲಿ ಮೀಸಲು ಅಂತ ಹೇಳಿ ಯಾವಾಗ ಡಿಕ್ಲೇರ್ ಮಾಡಿದ್ರು, ಘೋಷಿಸಿದ್ರು ಅಂದರೆ 2014 ಜುಲೈನಲ್ಲಿ. ಈ ರಿಸರ್ವ್ ಯಾವುದಕ್ಕಪ್ಪ ಹೆಸರುವಾಸಿ ಅಂದರೆ ಡೈವರ್ಸ್ ವೈಲ್ಡ್ ಲೈಫ್ ಇನ್ಕ್ಲೂಡಿಂಗ್ ಟೈಗರ್ಸ್, ಲೆಪರ್ಡ್ಸ್ ಆ್ಯಂಡ್ ವೇರಿಯಸ್
ಬರ್ಡ್ ಸ್ಪೀಷೀಸ್, ಪಕ್ಷಿ ಸಂಕುಲ ಕೂಡ ಅತಿ ಹೆಚ್ಚಿಗೆ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಬಿಡಿ. ಸರಿ ಅಲ್ವಾ? ಹಾಗಂತಂದರೆ ಮುಂದೆ ನಾವು ಜಿಮ್ ಕಾರ್ಬೆಟ್ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು ಅಂತ ಹೇಳಿದ್ರೆ 1936ರಲ್ಲಿ ಜಿಮ್ ಕಾರ್ಬೆಟ್ ಹುಲಿ ಮೀಸಲು ಅರಣ್ಯ ಪ್ರದೇಶವನ್ನು ಸ್ಥಾಪಿಸಲಾಯಿತು. ಸರಿ ಅಲ್ವಾ? ಜಿಮ್ ಕಾರ್ಬೆಟ್ಟಿನ ಟೂರಿಸಂ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಅದರಲ್ಲಿ ಹಲವು ಫೀಚರ್ಸನ್ನು ಬರೆದಿದ್ದಾರೆ. ಯಾವಾಗ ನೇಮ್ ಜಿಮ್ ಕಾರ್ಬೆಟ್ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು, ಸ್ಥಾಪನೆ ಆಗಿದ್ದು 1936ರಲ್ಲಿ. ಇದರ ವಿಶೇಷತೆ ಏನು ಅಂದರೆ ಫಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ, ಭಾರತದಲ್ಲಿನ ಪ್ರಪ್ರಥಮ ಹುಲಿ ಮೀಸಲು ಪ್ರದೇಶ. ಯಾವ ರಾಜ್ಯ? ಉತ್ತರಾಖಂಡ. ಯಾವ ಜಿಲ್ಲೆ ಅಂದರೆ ನೈನಿತಾಲ್ ಅಂತ ಹೇಳಿ. ಸರಿ ಅಲ್ವಾ ಸ್ನೇಹಿತರೆ? ಮುಂದುವರೆದ ಭಾಗ 2ರೊಂದಿಗೆ ಸದ್ಯದಲ್ಲೇ ಭೇಟಿಯಾಗ್ತೀನಿ ನಾನು. ಅಲ್ಲಿ ತನಕ ಕಲಿತಾ ಇರಿ. ಸಿ ಹಿಯರ್, ಹಾರ್ಡ್ ವರ್ಕ್ ಟುಡೇ ಮೀನ್ಸ್ ಸಕ್ಸಸ್ ಟುಮಾರೋ. ಕಷ್ಟಪಟ್ಟು ಓದಿ ತುಂಬ ಚೆನ್ನಾಗಿರಿ, ಕಲಿತಾ ಇರಿ. ಮತ್ತು ಜ್ಞಾನ ಗಂಗೋತ್ರಿ ಜೊತೆ